ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಯಶಸ್ವಿನಿ ಚಾನಲ್. ನಾನಿವತ್ತು ಈ ರೋಲನ್ನು ಬಳಸಿ ಅಮ್ಮನವರ ಐಡಿಯಲ್ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 10 ಇಂಚಷ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ಮಾರ್ಕ್ ಮಾಡಿ ಇಟ್ಕೊಂಡಿರೋದನ್ನು ಈಗ ನಾವು ಕಟ್ ಮಾಡಿ ಇಟ್ಕೊಳ್ಳೋಣ. ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಸ್ಗೆ ನಾನು ಒಂದು ಪೀಸನ್ನು ಬಳಸ್ತಾ ಇದ್ದೀನಿ. ಇದು 5 ಇಂಚಿಗೆ 5 ಇಂಚು ನಾನು ತಗೊಂಡಿದ್ದೀನಿ. ಇದಕ್ಕೆ ರೋಲ್ಗೆ ಗಮ್ಮನ್ನು ಹಚ್ಕೊಳ್ಳೋಣ. ಸ್ವಲ್ಪ ಜಾಸ್ತಿನೇ ಗಮ್ಮನ್ನು ಬಳಸ್ಕೊಳ್ಳಿ, ಇಲ್ಲ ಅಂದರೆ ಅದು ಬಿಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಗಮ್ಮನ್ನು ಹಚ್ಚಿ ಅದೊಂದು 2 ಮಿನಿಟ್ಸ್ ಬಿಟ್ಟಿದ ನಂತರ ಅದು ಸ್ವಲ್ಪ ಡ್ರೈ ಆದ ನಂತರ ಆ ಮರದ ಪೀಸ್ಗೆ ಅದನ್ನು ಅಂಟಿಸ್ಕೊಳ್ಳೋಣ. ಅಂಟಿಸ್ಕೊಂಡಿದ ನಂತರ ಈ ಚಂಬನ್ನು ಒಂದು ಕೋಲನ್ನು ಕಟ್ಟಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಚಂಬನ್ನು ಅದ್ರ ಮೇಲೆ ಇಟ್ಟು ಅದಕ್ಕೆ ಪ್ಲಾಸ್ಟರ್ನ ಸುತ್ಕೊಳ್ಳೋಣ. ಯಾಕೆಂದರೆ ಚಂಬು ಈ ಕಡೆ ಆ ಕಡೆ ಆಡಬಾರ್ದಲ್ವ, ಅದಕ್ಕೆ ಆ ಚಂಬಿಗೆ ಆ ಪ್ಲಾಸ್ಟರ್ನ ಸುತ್ಕೊಳ್ತಾ ಇದ್ದೀನಿ. ನಂತರ ಒಂದು ಬ್ಲೌಸ್ ಪೀಸನ್ನು ತಗೊಂಡು ಅದಕ್ಕೆ ನೆರಿಗೆಗಳನ್ನು ಇಟ್ಕೊಳ್ತಾ ಇದ್ದೀನಿ. ನೆರಿಗೆಯನ್ನು ಇಟ್ಟು ನೀಟಾಗಿ ಆ ಫ್ಲಿಟ್ಸನ್ನೆಲ್ಲ ಸಮವಾಗಿ ತಗೊಂಡು ಈ ಕಡೆ ಆ ಕಡೆ ಎಡ್ಜಸ್ಸನ್ನು ಎರಡನ್ನೂ ಸೇರಿಸಿ ಸಮವಾಗಿ ಇಟ್ಕೊಂಡು ಅದಕ್ಕೆ ಕ್ಲಿಪ್ಪನ್ನು ಹಾಕ್ಕೊಳ್ಳೋಣ. ಇಲ್ಲಾಂದರೆ ಆ ನೆರಿಗೆಗಳು ಬಿಟ್ಟೋಗೋ ಚಾನ್ಸಸ್ ಇರುತ್ತಲ್ವ, ಅದಕ್ಕೆ ಕ್ಲಿಪ್ಪನ್ನು ಹಾಕಿ ಅದನ್ನು ಸೆಕ್ಯೂರ್ ಮಾಡ್ಕೊಳ್ಳೋಣ. ನಂತರ ಆ ಐಡಿಯಲ್ ನಾವೇನು ಮಾಡ್ಕೊಂಡಿದ್ದೀವಿ ಆ ಐಡಿಯಲನ್ನು ಬಳಸಿ ಈ ಬ್ಲೌಸ್ ಪೀಸನ್ನು ಅದಕ್ಕೆ ಸೆಂಟರಲ್ಲಿ ಈ ಕಡೆ ಒಂದು ಭಾಗ ಆ ಕಡೆ ಒಂದು ಭಾಗ ಬರೋ ಹಾಗೆ ಮಾಡ್ಕೊಳ್ಳಿ. ಈಗ ಆ ಚೆಂಬು ಕಾಣಿಸ್ತಿದ್ದಂಗೆ ಪೂರ್ತಿ ಎರಡೂ ಕಡೆ ಬಟ್ಟೆಯನ್ನು ತಗೊಂಡು ಸೇಫ್ಟಿ ಪಿನ್ನ ಸಹಾಯದಿಂದ ಅದನ್ನು ಪಿನ್ ಮಾಡ್ಕೊಳ್ಳಿ. ಯಾಕೆಂದರೆ ಚೆಂಬು ಕಾಣಿಸ್ತಿದ್ದಂಗೆ ನೀಟಾಗಿ ಅದನ್ನು ಪಿನ್ ಮಾಡ್ಕೊಳ್ಳಿ. ಈಗ ಒಂದು ದಾರ ತಗೊಂಡು ಆ ಸೆಂಟ್ರ್ ಭಾಗಕ್ಕೆ ನಡುವಿನ ಭಾಗಕ್ಕೆ ಒಂದು ದಾರಾನ ಕಟ್ಕೊಳ್ಳಿ. ಇವಾಗಲೇ ಫ್ಲಿಟ್ಸ್ ನೀಟಾಗಿ ಅರೇಂಜ್ ಮಾಡ್ಕೊಂಬಿಡಿ, ಯಾಕಂದರೆ ದಾರ ಕಟ್ಟಿದ್ಮೇಲೆ ಆ ಫ್ಲಿಟ್ಸನ್ನು ಅರೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಫಸ್ಟೇ ನೀಟಾಗಿ ಅರೇಂಜ್ ಮಾಡಿಕೊಂಡು ನಂತರ ಆ ದಾರಾನ ಟೈಟಾಗಿ ಕಟ್ಕೊಳ್ಳಿ. ಈಗ ಆ ಕ್ಲಿಪ್ಪನ್ನು ಓಪನ್ ಮಾಡಿ ಆ ಫ್ಲಿಟ್ಸ್ನೆಲ್ಲ ಅರೇಂಜ್ ಮಾಡ್ಕೊಳ್ಳೋಣ. ಈಗ ಅಮ್ಮನವ್ರಿಗೆ ಹಸ್ತಗಳು, ಆಭರಣಗಳು ಮತ್ತು ಮುಖಮುಟ್ಟು ಮತ್ತು ಹೂವು ಎಲ್ಲ ಹಾಕಿ ಅಮ್ಮನವ್ರನ್ನ ಅಲಂಕಾರ ಮಾಡ್ಕೊಳ್ಳೋಣ. ಈಗ ಅಮ್ಮನವರ ಐಡಿಯಲ್ ಸಂಪೂರ್ಣವಾಗಿ ರೆಡಿ ಆಯಿತು. ಈಗ ಅಮ್ಮನವರು ಹೇಗಿದ್ದಾರೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.